ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಂದಾಯ ಆಯುಕ್ತಾಲಯದ ಅಧಿಕೃತ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಈ ವಿಂಡೋಸ್ ಅಪ್ಲೋಡ್ ಟೂಲ್ ಸರ್ವೆ ಡಿಪಾರ್ಟ್ಮೆಂಟ್ ಮೋಜಿಣಿ ತಂತ್ರಾಂಶಕ್ಕೆ ಸಂಬಂಧಪಟ್ಟ ಹಾಗೆ ವಿಂಡೋಸ್ ಅಪ್ಲೋಡ್ ಟೂಲ್ ಅಲ್ಲಿ ಪಾರ್ಕಿಂಗ್ ಸೌಕರ್ಯವನ್ನ ಕೊಡಲಾಗಿದೆ. ಕೆಲವು ವಿಧವಾದ ಅರ್ಜಿಗಳಿಗೆ ಪಾರ್ಕಿಂಗ್ ಮಾಡ್ಕೋಬಹುದು. ಆ ಪಾರ್ಕಿಂಗ್ ಹೇಗ್ ಮಾಡೋದು, ಯಾವ ಯಾವ ವಿಧವಾದ ಅರ್ಜಿಗಳಿಗೆ ಮಾಡಬಹುದು, ಎಷ್ಟು ದಿನ ಇದೆ ಅನ್ನೋದನ್ನ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಯಾವ ಟೈಪ್ ಆಫ್ ಅರ್ಜಿಗಳಿಗೆ ಫಿಫೋ ಇದೆ, ಫಿಫೋ ಕೇಸಸ್ 11A, ಪೋಡಿ, ಅಲಿನೇಷನ್, ಅದ್ಬಸ್, ಕೋರ್ಟ್ ಪೋಡಿ, PMGA. ಸೊ ಈ ವಿಧವಾದ ಅರ್ಜಿಗಳಿಗೆ ಪಾರ್ಕಿಂಗ್ ಫೆಸಿಲಿಟಿಯನ್ನ ಕೊಡಲಾಗಿದೆ. ಎಷ್ಟು ದಿನ ಕೊಡಲಾಗಿದೆ? 11A 15 days, ಪೋಡಿಗೆ 15 days, ಅಲಿನೇಷನ್ಗೆ 15 days, ಅದ್ಬಸ್ ಮಾತ್ರ 15 days ಪ್ಲಸ್ 30 days, ಅಂದ್ರೆ ಟೋಟಲ್ 45 days ತಾವು ಪಾರ್ಕ್ ಮಾಡಬಹುದು, ಅಂದ್ರೆ ಔಟ್ ಆಫ್ ಕ್ಯೂ ಮಾಡ್ಕೋಬಹುದು. ಸೊ ಕೋರ್ಟ್ ಪೋಡಿಗೆ 15 days, PMGಗೆ 15 days. ಈ ಸ್ವತ್ತು ಮಾತ್ರ ಪಾರ್ಕಿಂಗ್ ಇಲ್ಲ. ಅದು ಫಿಫೋ ಇದ್ರೂ ಕೂಡ ನೀವು ಫಿಫೋ ಪ್ರಕಾರನೇ ಮಾಡಬೇಕು. ಯಾವುದೇ ಪಾರ್ಕಿಂಗ್ ಫೆಸಿಲಿಟಿನ ಈ ಸ್ವತ್ತು ಅರ್ಜಿಗಳಿಗೆ ನೀಡಲಾಗಿಲ್ಲ. ಮತ್ತೆ ನಾನ್ ಫಿಫೋ ಟೈಪ್ ಆಫ್ ಅರ್ಜಿಗಳೇನಿದೆ, ದರ್ಖಾಸ್ತ್ ಪೋಡಿ, ಪ್ರೀ ಗ್ರಾಂಟ್ ಸ್ಕೆಚ್ ಅಂದ್ರೆ ಬಗರುಕೊಂ, ಮಿಸ್ಲೇನಿಯಸ್, LND, LRF, ಡಿಸ್ಪ್ಯೂಟ್ ರಿಟರ್ನ್, ಇವೆಲ್ಲ ನಾನ್ ಫಿಫೋ. ಹಾಗಾಗಿ ಇವಕ್ಕೆ ಪಾರ್ಕಿಂಗ್ ಫೆಸಿಲಿಟಿ ಅಗತ್ಯ ಇಲ್ಲ. ನೀವು ಇದರಲ್ಲಿ ಯಾವುದನ್ನ ಬೇಕಾದ್ರೂ ಮಾಡಬಹುದು. ಬನ್ನಿ, ಈಗ ಹೇಗೆ ಪಾರ್ಕ್ ಮಾಡಬಹುದು ಅನ್ನೋದನ್ನ ನೋಡೋಣ. ಈಗ ವಿಂಡೋಸ್ ಅಪ್ಲೋಡ್ ಟೂಲ್ಗೆ ತಾವೆಲ್ಲರೂ ಕೂಡ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದ್ಮೇಲೆ ಈ ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ತಾವು ಸಪೋಸ್ ಈಗ 11A ಸಂಬಂಧಪಟ್ಟ ಹಾಗೆ ನೀವು ಪಾರ್ಕಿಂಗ್ ಮಾಡಬೇಕು. ಸೊ 11A ಓಪನ್ ಮಾಡ್ತೀರಾ. ಸೊ 11A ಟೈಪ್ ಆಫ್ ಅಪ್ಲಿಕೇಶನ್ಸ್ ಬರುತ್ತೆ ನೋಡಿ. ಲಾಸ್ಟ್ ಅಲ್ಲಿ ಪಾರ್ಕಿಂಗ್ ಸ್ಟೇಟಸ್ ಇದೆ, ನಾಟ್ ಪಾರ್ಕ್, ನಾಟ್ ಪಾರ್ಕ್, ನಾಟ್ ಪಾರ್ಕ್ ಅಂತ. ಸೊ ನೀವೇನಾದ್ರು ಪಾರ್ಕ್ ಮಾಡಿದ್ರೆ ಅದು ಕೊನೆಗೆ ಗೊತ್ತಾಗುತ್ತೆ 15 days ಪಾರ್ಕಿಂಗ್, 15 days ಪಾರ್ಕಿಂಗ್, 15 days ಅಂತ. ಬನ್ನಿ, ಈಗ ಹೇಗ್ ಪಾರ್ಕ್ ಮಾಡೋಣ. ಈಗ ಉದಾಹರಣೆಗೆ ಈ ಅರ್ಜಿಯನ್ನ ನೀವು ಅಪ್ಲೋಡ್ ಸರ್ವೆ ಮಾಡ್ಕೊ ಬಂದಿಲ್ಲ ಯಾವುದೋ ಒಂದು ಸೂಕ್ತ ಕಾರಣಕ್ಕೆ. ಸೊ ಇದನ್ನ ಬಿಟ್ಟು ನೀವು ಎರಡನೇ ಅದನ್ನ ಮಾಡಬೇಕು ಅಂದ್ರೆ ಇದನ್ನ ನೀವು ಪಾರ್ಕಿಂಗ್ ಕಳಿಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಇದು ಫಿಫೋ ಇದೆ. ಸೊ ಓಕೆ, ಈಗ ನೋಡಿ, ನೀವು ಎರಡನೇ ಅರ್ಜಿನ ನೀವು ಸೆಲೆಕ್ಟ್ ಮಾಡಕ್ ಹೋದ್ರೆ ಪ್ಲೀಸ್ ಪ್ರೊಸೆಸ್ ದಿ ಫಸ್ಟ್ ರೆಕಾರ್ಡ್ ಅಂತ ಬರುತ್ತೆ. ಫಸ್ಟ್ ರೆಕಾರ್ಡ್ ಪ್ರೊಸೆಸ್ ಮಾಡಕ್ ಆಗ್ತಾ ಇಲ್ಲ, ನೀವು ಸರ್ವೆ ಮಾಡಿಲ್ಲ. ಈಗ ಅದನ್ನ ಮುಂದೂಡಬೇಕು ಅಂದ್ರೆ ಪಾರ್ಕಿಂಗ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟೇಟಸ್ ಅಲ್ಲಿ ನೋಡಿ, ಇಲ್ಲಿ 15 days ಪಾರ್ಕಿಂಗ್. ಸೊ ಇದು 11ಗೆ ಓನ್ಲಿ 15 days. ಸೊ 15 days ಪಾರ್ಕಿಂಗ್ ಸೆಲೆಕ್ಟ್ ಮಾಡಿ. ಇದಕ್ಕೆ ನೀವು ಡಿಫರ್ಡ್ ಸ್ಟೇಟ್ಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ JPG ಫಾರ್ಮೆಟ್ ಅಲ್ಲಿ. 2MB ಗಿಂತ ಅದು ಲೆಸ್ ಇರಬೇಕು. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಇಮೇಜ್ ಹೋಗಿ ನೀವೆಲ್ಲಿ ಆ ಡಿಫರ್ಡ್ ಸ್ಟೇಟ್ಮೆಂಟ್ ಯಾಕೆ ಮುಂದೂಡ್ತಾ ಇದ್ದೀರಾ ಅನ್ನೋದನ್ನ ಹೇಳಿಕೆಯ ಸೂಕ್ತ ಹೇಳಿಕೆ ಇರುತ್ತಲ್ಲ, ಆ ಒಂದು ಫೋಟೋನ ತೆಗೆದು ಇಟ್ಕೊಂಡಿರಿ, ಆ ಒಂದು ಡಾಕ್ಯುಮೆಂಟ್ ಫೋಟೋನ. ಸೊ ಅದನ್ನ ಎಲ್ಲಿದೆ ಅಲ್ಲಿ ಸರ್ಚ್ ಮಾಡಿ ಅಪ್ಲೋಡ್ ಮಾಡಿ. ಸಕ್ಸಸ್ಫುಲಿ ಅಪ್ಲೋಡ್ ಆಯ್ತು, ಓಕೆ ಹೇಳಿ. ಸೊ ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ರೀಸನ್ ಅನ್ನ ಬರೀರಿ, ಸೂಕ್ತವಾದ ಕಾರಣವನ್ನ ಬರೀರಿ, ಯಾಕೆ ನೀವು ಪಾರ್ಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಪಾರ್ಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಈ ಅರ್ಜಿ ನೋಡಿ 50228 your application has been parked. ಓಕೆ ಕೊಟ್ರೆ ನೋಡಿ ಅರ್ಜಿ ಇಲ್ಲ, ಲಾಸ್ಟ್ ಅಲ್ಲಿ ಹೊರಟೋಗುತ್ತೆ ಇದು ನೋಡಿ. ಈ ಅರ್ಜಿ ನಾವು 50228 ಪಾರ್ಕ್ ಮಾಡಿದೀವಿ, 15 days ಪಾರ್ಕಿಂಗ್. ಸೊ 15 ದಿನ ಆದ್ಮೇಲೆ ಇದು ಆಟೋಮೆಟಿಕಲಿ ಇಲ್ಲಿ ಫಸ್ಟ್ ಬಂದು ಕೂತ್ಕೊಳ್ಳುತ್ತೆ. ಆಟೋ ಅನ್ ಪಾರ್ಕ್ ಅಂತೇಳಿ ಇಲ್ಲಿ ಮೊದಲೇ ಬಂದು ಕೂತ್ಕೊಳ್ಳುತ್ತೆ. ಅವಾಗ ನೀವು ಅದನ್ನ ಪ್ರೋಸೆಸ್ ಮಾಡ್ಲೇಬೇಕು. ಇದು ಒಂದು ಬಾರಿ ಮಾತ್ರ ಪಾರ್ಕ್ ಮಾಡ್ಕೋಬಹುದು. ಪದೇ ಪದೇ ಒಂದು ಅರ್ಜಿಯನ್ನ ಎಷ್ಟು ಬಾರಿ ಬೇಕಾದ್ರೂ ಪಾರ್ಕ್ ಮಾಡ್ಕೊಳಕ್ ಆಗೋದಿಲ್ಲ, ಕೇವಲ ಒಂದು ಬಾರಿ ಮಾತ್ರ ಪಾರ್ಕ್ ಮಾಡ್ಕೋಬಹುದು. 15 days ಆದ್ಮೇಲೆ ಆಟೋ ಪಾರ್ಕ್ ಆಗುತ್ತೆ. ಇಲ್ಲ ಈಗ ಮಾಡ್ತೀನಿ ನಾನು ಒಂದು 2 days 3 days ಆದ ತಕ್ಷಣ ಇದು ರೆಡಿ ಇದೆ, ಸೊ ಇದನ್ನ ವಾಪಸ್ ತಗೊಂಡು ನಾನು ಪ್ರೋಸೆಸ್ ಮಾಡ್ತೀನಿ ಅಂದ್ರೆ ನೀವು ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿ. ಸೊ ಡೀಟೇಲ್ಸ್ ಕಾಣಿಸ್ತಾ ಇದೆ 50528. ನೀವು ಯಾವಾಗ ಇದನ್ನ ಅಂದ್ರೆ 15 ದಿನದ ಒಳಗಡೆನೆ ಇದನ್ನ ನೀವು ಪ್ರೋಸೆಸ್ ಮಾಡ್ತೀವಿ ಅಂದ್ರೆ ಅನ್ಪಾರ್ಕ್ ಕೂಡ ಮಾಡ್ಕೋಬಹುದು. ಸೊ ಅನ್ಪಾರ್ಕ್ ಅಂತ ಕೊಟ್ಟ ತಕ್ಷಣ ಆರ್ ಯು ಶ್ಯೂರ್ ವಾಂಟ್ ಟು ಅಪ್ಡೇಟ್ ದಿ ಅನ್ಪಾರ್ಕಿಂಗ್ ಸ್ಟೇಟಸ್ ಫಾರ್ ದಿಸ್ ಅಪ್ಲಿಕೇಶನ್, ಎಸ್ ಅಂತ ಕೊಟ್ರೆ ಓಕೆ ಕೊಟ್ಟ ತಕ್ಷಣ ಇದು ನೋಡಿ 50528 ಪಾರ್ಕ್ ಆಗಿದ್ದು ಮೊದಲೇ ಬಂದು ಕೂತ್ಕೊಳ್ಳುತ್ತೆ.
ನೋಡಿ ಸೆಲ್ಫ್ ಅನ್ಪಾರ್ಕ್ ಅಂದ್ರೆ ನೀವೇ ಅನ್ಪಾರ್ಕ್ ಮಾಡ್ಕೊಂಡಿದ್ದೀರಾ. ಆಟೋಮೆಟಿಕ್ 15 ಡೇಸ್ ಆದ್ಮೇಲೆ ಆಗಿದ್ರೆ ಅದು ಆಟೋ ಅನ್ಪಾರ್ಕ್ ಇರ್ತಿತ್ತು, ಈಗ ಸೆಲ್ಫ್ ಅನ್ಪಾರ್ಕ್. ಈಗ ಇದನ್ನೇ ನೀವು ಫಸ್ಟ್ ಪ್ರೋಸೆಸ್ ಮಾಡ್ಬೇಕಾಗುತ್ತೆ ಅನ್ಪಾರ್ಕ್ ಮಾಡ್ಕೊಂಡ್ರೆ. ಓಕೆ, ಈಗ ಪಾರ್ಕ್ ಮಾಡೋದು ಹೇಗೆ ಮತ್ತೆ ಅನ್ಪಾರ್ಕ್ ಹೇಗೆ ಮಾಡೋದು ನೋಡಿದ್ರಿ. ನೆಕ್ಸ್ಟ್ ಇದು 15 ಡೇಸ್ 30 ಡೇಸ್ ಹದ್ದುಬಸ್ತಿಗೆ 30 ಡೇಸ್ ಇರುತ್ತೆ. 15 ಡೇಸ್ ಪ್ಲಸ್ 30 ಡೇಸ್ 45 ಡೇಸ್ ಇರುತ್ತೆ. ನೋಡೋಣ ಬನ್ನಿ. ಈಗ ಇದಕ್ ಮಾತ್ರ ಹದ್ದುಬಸ್ತಿಗೆ ಮಾತ್ರ 15 ಪ್ಲಸ್ 30 ಡೇಸ್ ಇರುತ್ತೆ. ಹದ್ಬಸ್ತ ಅರ್ಜಿಯನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ನಾಟ್ ಪಾರ್ಕ್ ಇದೆ 47636. ಸೊ ಇದು ಅರ್ಜಿ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ ಇಲ್ಲಿ 15 ಡೇಸ್ ಪಾರ್ಕಿಂಗ್ 30 ಡೇಸ್ ಪಾರ್ಕಿಂಗ್. ನೀವು ಡೈರೆಕ್ಟ್ ಆಗಿ ಫಸ್ಟ್ 30 ಡೇಸ್ ಪಾರ್ಕಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಓನ್ಲಿ 30 ಡೇಸ್ ಪಾರ್ಕಿಂಗ್ ಇರುತ್ತೆ. ಮತ್ತೆ 30 ಡೇಸ್ ಪಾರ್ಕಿಂಗು ನೀವು ಪಾರ್ಕ್ ಮಾಡಿದ್ಮೇಲೆ ಅದು ADLR ಹೋಗುತ್ತೆ. ADLR ಅದನ್ನ ಅಪ್ರೂವ್ ಮಾಡಿದ್ರೆ ಓಕೆ ಅಪ್ರೂವ್ ಆಗುತ್ತೆ. ಅಥವಾ ಏನು ಮಾಡ್ಲಿಲ್ಲ ಅಂದ್ರೂ ನಿಮ್ಗೆ 30 ಡೇಸ್ ಇರುತ್ತೆ. ಇನ್ ಕೇಸ್ ಅವರು ನೋ ರಿಜೆಕ್ಟ್ ಮಾಡಿದ್ರೆ, ಅಪ್ರೂವ್ ಮಾಡದೆ ಇದು ಬೇಡ ಅಂತ ಹೇಳಿದ್ರೆ ಅವಾಗ ಕ್ಯಾನ್ಸಲ್ ಆಗುತ್ತೆ ಪಾರ್ಕಿಂಗ್ 30 ಡೇಸ್. ಓಕೆ, ಈಗ ಫಸ್ಟ್ 15 ಡೇಸ್ ಪಾರ್ಕಿಂಗ್ ಹೇಗೆ ಮಾಡೋದು ನೋಡೋಣ. ಆಮೇಲೆ ಬೇಕಾದ್ರೆ 30 ಡೇಸ್ ಕೂಡ ಮಾಡ್ಬೋದು. ಓಕೆ, ಎಸ್. ಸೊ ಡಿಫರ್ಡ್ ಸ್ಟೇಟ್ಮೆಂಟ್ ನ ಅಪ್ಲೋಡ್ ಮಾಡಿ. ಯಾಕೆ ನೀವು ಮುಂದೂಡ್ತಾ ಇದ್ದೀರಾ ಅನ್ನೋ ಸ್ಟೇಟ್ಮೆಂಟ್ ಕಾಪಿಯನ್ನ JPG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ನಿಮ್ಮ ರಿಮಾರ್ಕ್ಸ್ ನ ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ. ಸಕ್ಸಸ್ಫುಲಿ ಪಾರ್ಕ್ ಆಯ್ತು. ಓಕೆ, 47636 ನೋಡಿ ಲಾಸ್ಟ್ ಅಲ್ಲಿ ಬಂದು ಕೂತಿದೆ ನೋಡಿ. ಆಲ್ರೆಡಿ ಕೆಲವು 30 ಡೇಸ್ ಆಗಿದೆ. ಈಗ ನಾವು ಮಾಡಿದ್ವಿ 15 ಡೇಸ್ ಪಾರ್ಕಿಂಗ್ 636. ಸೊ ಇದನ್ನ ಮತ್ತೆ 30 ಡೇಸ್ ನೀವು ಎಕ್ಸ್ಟೆಂಡ್ ಮಾಡಬಹುದು. 15 ಡೇಸ್ ಆದ್ಮೇಲೆ 15 ಡೇಸ್ ಒಳಗಡೆ ಮತ್ತೆ ನೀವು ಸೆಲೆಕ್ಟ್ ಮಾಡಿ ಓಕೆ. ಸೊ 15 ಡೇಸ್ ಇದೆ. ಸೊ 15 ಡೇಸ್ ಒಳಗಡೆ ನೀವು ಅನ್ಪಾರ್ಕ್ ಮಾಡ್ಕೊಂಡ್ರೆ ಅನ್ಪಾರ್ಕ್ ಆಯ್ತು. ಮತ್ತೆ ನೀವು ಈಗ ಸೆಲೆಕ್ಟ್ ಸ್ಟೇಟಸ್ಗೆ ಹೋಗಿ ಅಗೇನ್ 30 ಡೇಸ್ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ 30 ಡೇಸ್ ಪಾರ್ಕಿಂಗ್ ಹೋಗಿ ಆರ್ ಯು ಶೂರ್ ವಾಂಟ್ ಟು ಕಂಟಿನ್ಯೂ, ಎಸ್. ಸೊ ಇಲ್ಲಿ ಪಾರ್ಕಿಂಗ್ ಸ್ಟೇಟ್ಮೆಂಟ್ ಯಾಕೆ ನೀವು 30 ಡೇಸ್ ಮತ್ತೆ ಮಾಡ್ತಾ ಇದ್ದೀರಾ, ಆ ಒಂದು ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳಿಕೆಯನ್ನ ತಗೊಂಡು ಆ JPG ನ ಅಪ್ಲೋಡ್ ಮಾಡಬೇಕು ಪಾರ್ಕಿಂಗ್ ಸ್ಟೇಟ್ಮೆಂಟ್ ನ. ಸೊ 15 ಡೇಸ್ಗೆ ಡಿಫರ್ಡ್ ಸ್ಟೇಟ್ಮೆಂಟ್ ಕೇಳುತ್ತೆ, 30 ಡೇಸ್ಗೆ ಪಾರ್ಕಿಂಗ್ ಸ್ಟೇಟ್ಮೆಂಟ್ ನ ಕೇಳುತ್ತೆ. ಸೊ ಅಪ್ಲೋಡ್ ಮಾಡಿ. ಓಕೆ, ಅಪ್ಲೋಡ್ ಆಯ್ತು. ನಿಮ್ಮ ರಿಮಾರ್ಕ್ಸ್ ನ ಹಾಕಿ ಸಬ್ಮಿಟ್ ಮಾಡಿ. ಇದು ADLR ಹೋಗುತ್ತೆ. ADLR ಅನುಮೋದನೆ ಮಾಡಿದ್ರೆ ಎಸ್ ಅಂದ್ರು 30 ಡೇಸ್ ಆಗುತ್ತೆ. ಅಥವಾ ಅವ್ರು ಏನು ಮಾಡ್ಲಿಲ್ಲ, ಹಾಗೆ ಸಿಸ್ಟಮ್ ಅಲ್ಲಿ ಏನು ಮಾಡ್ಲಿಲ್ಲ ಅಂದ್ರು 30 ಡೇಸ್ ಪಾರ್ಕಿಂಗ್ ಇರುತ್ತೆ. ಇನ್ ಕೇಸ್ ಅವರು ಇಲ್ಲ ಬೇಡ ಅಂತ ನೋ ಅಂತ ಹೇಳಿದ್ರೆ ಇದು ಪಾರ್ಕಿಂಗ್ ಕ್ಯಾನ್ಸಲ್ ಆಗುತ್ತೆ. ಸೊ ಸಬ್ಮಿಟ್ ಮಾಡಿ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಪಾರ್ಕ್ಡ್. ಓಕೆ ಓಕೆ ನೋಡಿ, ಈಗ ಅಪ್ಲಿಕೇಶನ್ ಲಾಸ್ಟ್ ಅಲ್ಲಿ ಬಂದು ಕೂತ್ಕೋತು 30 ಡೇಸ್ ಪಾರ್ಕಿಂಗ್ ಅಲ್ಲಿ ಇದೆ. ಈಗ 4736 ಅಂದ್ರೆ ಫಸ್ಟ್ 15 ಡೇಸ್ ಮಾಡ್ಕೊಂಡ್ರಿ. 15 ಡೇಸ್ ಒಳಗಡೆ ಅದು ಮತ್ತೆ ಅದು 30 ಡೇಸ್ ನೀವು 15 ಡೇಸ್ ಮುಗಿದ್ಮೇಲೆ 30 ಡೇಸ್ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಟೋಟಲಿ 45 ಡೇಸ್. ಇದು ಹದ್ಬಸ್ತ್ ಮಾತ್ರ, ಹದ್ಬಸ್ತ್ ಟೈಪ್ ಆಫ್ ಅಪ್ಲಿಕೇಶನ್ಸ್ ಮಾತ್ರ ನಿಮ್ಗೆ 15 ಡೇಸ್ ಪ್ಲಸ್ 30 ಡೇಸ್ ಇರುತ್ತೆ. ಸೊ 30 ಡೇಸ್ ಅದು 45 ಡೇಸ್ ಆದ್ಮೇಲೆ ಆಟೋಮೆಟಿಕಲಿ ಇದು ಆಟೋ ಅನ್ಪಾರ್ಕ್ ಆಗಿ ಮೇಲೆ ಬರುತ್ತೆ. ಮೇಲೆ ಬಂದಾಗ ನೀವು ಆ ಅರ್ಜಿಯನ್ನೇ ಪ್ರೋಸೆಸ್ ಮಾಡಬಹುದು. ಸೊ ಹೀಗೆ ನೀವು ಪಾರ್ಕಿಂಗ್ ಫೆಸಿಲಿಟಿಯನ್ನ ಸೂಕ್ತ ಕಾರಣ ಇದ್ರೆ ಅಂತಹ ಅರ್ಜಿಗಳು ನೀವು ಪ್ರೋಸೆಸ್ ಮಾಡಕ್ ಆಗ್ತಾ ಇಲ್ಲ, ಸರ್ವೆ ಆಗಿಲ್ಲ, ಈಗ ಬೆಳೆ ಬೆಳೆದಿದ್ದಾರೆ, ಸೊ ಹೋಗಿ ಸರ್ವೆ ಮಾಡಕ್ಕಾಗಲ್ಲ, ಅಥವಾ ಬೇರೆ ಯಾವುದೇ ಸೂಕ್ತ ಕಾರಣ ಇರ್ಬೋದು. ಆ ಕಾರಣ ಇದ್ರೆ ಅಂತಹ ಅರ್ಜಿಗಳನ್ನ ನೀವು ಪಾರ್ಕಿಂಗ್ ಮಾಡ್ಕೋಬಹುದು. ಮತ್ತೆ ನೀವು ಅದು ಆಟೋಮೆಟಿಕಲಿ ಆಟೋ ಪಾರ್ಕ್ ಆಗುತ್ತೆ. ಅಥವಾ ವಿತ್ ಇನ್ ದಿ 15 ಡೇಸ್ ಅಥವಾ 30 ಡೇಸ್ ತಾವೇ ಇಲ್ಲ ಅದ್ ಮಾಡಬಹುದು ಅಂದ್ರೆ ತಾವೇ ಕೂಡ ಸೆಲ್ಫ್ ಪಾರ್ಕಿಂಗ್ ಅನ್ಪಾರ್ಕ್ ಕೂಡ ಮಾಡ್ಕೋಬಹುದು. ಮತ್ತೊಮ್ಮೆ ಗಮನಿಸಿ, ಓನ್ಲಿ ಒಮ್ಮೆ ಮಾತ್ರ ಪಾರ್ಕಿಂಗ್ ನ ಒಂದು ಅರ್ಜಿನ ಒಂದು ಸಾರಿ ಮಾತ್ರ ಪಾರ್ಕ್ ಮಾಡ್ಕೋಬಹುದು. ಪದೇ ಪದೇ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್.